ನವರಾತ್ರಿಯಲ್ಲಿ ಮಾಡುವಂತಹ ಈ ಕುಮಾರಿಕಾ ಪೂಜೆ ಅಂದ್ರೆ ಏನು? ನವರಾತ್ರಿಯ ಈ 9 ದಿನದಲ್ಲಿ ಪ್ರತಿನಿತ್ಯವೂ ಕುಮಾರಿಯರ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತಾರ. ಇದನ್ನ ಅನೂಚಾನವಾಗಿ ನಮ್ಮ ಪ್ರಾಚೀನರು ಮಾಡ್ಕೊಂಡು ಬಂದಂತಹದ್ದು. ಇದನ್ನ ಕುಮಾರಿಕಾ ಪೂಜೆ ಅಂತ ಕರೀತಾರ. ನಾವು ಕನ್ಯಾ ಪೂಜೆ, ಕುಮಾರಿ ಪೂಜೆ ಅಂತ ಇತ್ಯಾದಿ ಹೆಸರಿನಿಂದ ನಾವು ಕರಿತೀವಿ. ಏನಿದು, ಯಾಕೆ, ಹೇಗೆ ಮಾಡುವಂಥದ್ದು ಅಂದ್ರ, 1ನೇ ದಿನ ಒಂದು ಕುಮಾರಿಯನ್ನ ಮನೆಗೆ ಕರೆದು ಅವಳ ಕಾಲು ತೊಳೆದು ಗೌರವದಿಂದ ಪಾದಪೂಜೆಯನ್ನ ಮಾಡಿ, ಅಂದ್ರೆ ಇಲ್ಲಿ ಏನ್ ಅನುಸಂಧಾನ ಅಂದ್ರ, ವಯಸ್ಸಿನಲ್ಲಿ ಸಣ್ಣವರಿದ್ರು ಕೂಡ ಅಲ್ಲಿ ದುರ್ಗೆಯ ಅನ್ನೋ ಅನುಸಂಧಾನವನ್ನ ಮಾಡುವಂಥದ್ದು ಆ ಕುಮಾರಿಯರಲ್ಲಿ. ಅದಕ್ಕಾಗಿ ಮನೆಗೆ ನಾವು ಕರೆದುಕೊಂಡು ಬಂದು ಕನ್ಯೆಯರನ್ನ ಪಾದ ಪೂಜೆಯನ್ನ ಮಾಡಿ ಒಳಗೆ ಕರೆದುಕೊಂಡು ಬಂದು ಬಹಳ ಗೌರವದಿಂದ ಕೂಡಿಸಿ ಅಲಂಕಾರದ ವಸ್ತುಗಳನ್ನು ಕೊಡೋದು, ಅನೇಕ ತಿಂಡಿ ತಿನಿಸುಗಳನ್ನು ಕೊಡೋದು, ಆರತಿಯನ್ನ ಎತ್ತಿ ಊಟಕ್ಕೆ ಹಾಕಿ, ಅಂದ್ರೆ ಆ ಭೋಜನದ ಒಂದು ವಿಶೇಷ ಪದ್ಧತಿಯನ್ನು ತಿಳಿಸ್ತಾರೆ ಇಲ್ಲಿ. ಹಾಗೆ ಕಳಿಸ್ಕೂಡುದು ಆ ಕುಮಾರಿಯರಿಗೆ ಊಟಕ್ಕೆ ಹಾಕಿ ಮತ್ತೆ ಅವರನ್ನ ಕರೆದುಕೊಂಡು ಹೋಗಿ ಮನೆಗೆ ಗೌರವದಿಂದ ಬಿಟ್ಟು ಬರುವಂತಹದ್ದು. ಹಿಂಗ ಈ ಕುಮಾರಿ ಪೂಜೆಯನ್ನ ಮಾಡುವಂತ ಪದ್ಧತಿ. ಇದನ್ನ 9 ದಿನವೂ ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ, ಮೊದಲನೇ ದಿನದಲ್ಲಿ ಒಂದು ಕನ್ಯೆಯನ್ನ ಕರೆದುಕೊಂಡು ಬರೋದು, 2ನೇ ದಿನದಲ್ಲಿ 2 ಕನ್ಯೆಯರ ಪೂಜೆ, 3ನೇ ದಿನದಲ್ಲಿ 3 ಕನ್ಯೆಯರ ಪೂಜೆ, ಹೀಗೆ ನವಮಿಯವರೆಗೂ 9 ಕನ್ಯೆಯರ ಪೂಜೆಯನ್ನ ಮುಗಿಸುವಂಥದ್ದು ಮಾಡಿ. ಈ ಪದ್ಧತಿ ಇರುವಂಥವರು ಇವತ್ತಿಗೂ ಇದೇ ರೀತಿಯಾಗಿ ಇದನ್ನ ಪಾಲಿಸಿಕೊಂಡು ಬರ್ತಾರೆ. ಆದ್ರೂ 1 ದಿನವಾದ್ರೂ ಮಾಡಬೇಕು ಅಂತ ಇಚ್ಛೆ ಇದ್ದವರು ವಿಶೇಷವಾಗಿ ದುರ್ಗಾಷ್ಟಮಿಯ ದಿನವನ್ನ ಮಾಡ್ತಾರೆ. ಮಹಿಷಾಸುರನನ್ನ ಸಂಹಾರ ಮಾಡಿದಂತಹ ವಿಶೇಷ ದಿನ, ಅದನ್ನ ದುರ್ಗಾಷ್ಟಮಿ ಅಂತ ನಾವು ಆಚರಣೆ ಮಾಡ್ತೀವಿ. ಅವತ್ತಿನ ದಿನ ಆದ್ರೂ ವಿಶೇಷವಾಗಿ ಅನೇಕರು ಅವತ್ತೊಂದು ದಿನ ಆದ್ರೂ ಕುಮಾರಿಕಾ ಪೂಜೆಯನ್ನ ಮಾಡ್ತಾರೆ ಅಂತ. ಕುಮಾರಿ ಅಥವಾ ಕನ್ಯಾ ಅಂತ ಯಾರನ್ನ ಕರಿಬೇಕು ಅಂತ ಇದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, 2 ವರ್ಷದಿಂದ 10 ವರ್ಷದ ಮಧ್ಯದಲ್ಲಿ ಬರುವಂತಹ ಈ ಮಧ್ಯ ವಯಸ್ಸಿನವರನ್ನ ಕನ್ಯೆ ಅಂತ ಕರೆದಾರೆ. ರಜಸ್ವಲೆ ಆಗಿರಬಾರದು. 2 ಮತ್ತು 9, 10 ವರ್ಷದ ಮಧ್ಯದಲ್ಲಿ ಇರುವಂಥವರು, ಇಂಥವರನ್ನ ಕನ್ಯೆ ಅಂತ ಕರೀತಾರೆ. ಇವರನ್ನ ಕರೆದು ಪೂಜೆ ಮಾಡುವಂಥದ್ದು ಅಂತ. ಆ 9 ದಿನದಲ್ಲಿ ದುರ್ಗೆಯ 9 ರೂಪಗಳನ್ನ ಅಲ್ಲಿ ಆವಾಹನೆ ಮಾಡಿ ಆ ಕನ್ಯೆಯಲ್ಲಿ ಪೂಜೆ ಮಾಡುವಂಥದ್ದು ಅಂತ ಇದರ ವಿಶೇಷತೆಯನ್ನ ತಿಳಿಸ್ತಾರೆ. ಹಿಂಗ ಈ ಕುಮಾರಿಕಾ ಪೂಜೆ ಅಂತ ಹೇಳಿ ಇದನ್ನ ಯಾಕೆ ತಿಳಿಸಿದ್ರು, ಏನು ಈ ಕುಮಾರಿಕಾ ಪೂಜೆಯನ್ನ ಮಾಡುವುದರ ಫಲ ಅಂತ ಹೇಳಿ ಇದಕ್ಕೂ ಕೂಡ ಒಂದು ಪ್ರಮಾಣವನ್ನ ಹೇಳ್ತಾರೆ. ದುಃಖ ದಾರಿದ್ರ್ಯ ನಾಶಾಯ ಶತ್ರುಣಾಂ ನಾಶಹೇತವೇ ಆಯುಷ್ಯ ಬಲ ವೃದ್ಧ್ಯರ್ಥಂ ಕುಮಾರಿಂ ಪೂಜೆಯನ್ನರಹ ಅಂತ ಹೇಳಿ, ಎಲ್ಲ ಅನಿಷ್ಟಗಳ ನಿವೃತ್ತಿ ಆಗುತ್ತೆ ಮತ್ತು ಆ ದುರ್ಗೆಯ ಅನುಸಂಧಾನವನ್ನ ಇಲ್ಲಿ ಈ ಕನ್ಯೆ ಅನ್ನುವಂತಹ ಅಧಿಷ್ಠಾನದಲ್ಲಿ, ಈ ಎಲ್ಲ ಕನ್ಯೆಯರಲ್ಲಿ ಬಾಲಿಕೆಯರಲ್ಲಿ ದುರ್ಗಾದೇವಿಯ ಒಂದು ಅಧಿಷ್ಠಾನವನ್ನ ಇಲ್ಲಿ ಪೂಜೆ ಮಾಡುವುದರಿಂದ ಆ ದುರ್ಗೆಯ ಆ ಅನುಗ್ರಹದಿಂದ ಎಲ್ಲ ಬರುವಂತಹ ಕಷ್ಟಗಳು, ಆಪತ್ತುಗಳು, ವಿಶೇಷವಾಗಿ ಆಪತ್ತುಗಳು ನಾಶ ಆಗ್ತದೆ, ಆಯುಷ್ಯದ ಅಭಿವೃದ್ಧಿ ಆಗ್ತದೆ, ಅಪಮೃತ್ಯುಗಳು ತಪ್ತದೆ ಅಂತ ಹೇಳಿ ಇಂಥ ವಿಶೇಷವಾದಂತಹ ಆ ದುರ್ಗೆಯ ಅನುಗ್ರಹವನ್ನ ಇದಕ್ಕೆ ತಿಳಿಸ್ತಾರೆ. ಆದ್ದರಿಂದ ಪ್ರಾಚೀನ ಕಾಲದಿಂದಲೂ ಈ ಬೆಳೆದು ಬಂದಂತಹ ಪದ್ಧತಿ ನವರಾತ್ರಿಯಲ್ಲಿ ಮಾಡುವಂತಹ ಈ ವಿಶೇಷ ಕುಮಾರಿಕಾ ಪೂಜೆ ಎಂಬುವಂಥದ್ದು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.